ಡೈರೆಕ್ಟರ್ನ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರಿ. ಯಾವ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಪ್ರಮುಖವಾಗಿರೋದು ಯಾರು ಬರ್ಲಿಲ್ಲ. ಸಭೆಯಲ್ಲಿ ಏನ್ ತೀರ್ಮಾನ ತಗೊಳ್ತೀರಾ? ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ದಿನ ಕಾಶ್ಮೀರದಲ್ಲಿ ಪಾಲ್ಗಾಂವ್ ಏನು ಗಲಭೆ ನಡೆದಿದೆಯೋ ಅದರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ನಿಮಗೆ ಪೈಲ್ಗಾವಲ್ಲಿ ಇದಾಯಿತು, ಗಲಭೆ ಆಯಿತು. ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ, ತಪ್ಪು ಅಂದಿದ್ದೀವಿ ಅಂತಲೂ ಅವ್ರ ಗಮನಕ್ಕೆ ಬಂದಿಲ್ಲ. ಎರಡನೇದು ಅವ್ರು ಫೇಸ್ಬುಕ್ಕಲ್ಲಿನೂ ಬಿಟ್ಟಿದ್ದಾರೆ. ಅದರಲ್ಲೂ ಅವರು ಅಲ್ಲಿ ಗೂಂಡಾಗತ್ತರ ವರ್ತಿಸಿದ್ರು. ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರತು ನಾವು ಅಂದ್ಕೊಂಡು ಅವರು ಸಾರಿ ಕೇಳ್ಬೋದೇನಂತೆ. ಆದರೆ ಇಲ್ಲಿವರೆಗೂ ಅವರಿಂದ ಏನು ಪ್ರತ್ಯಾಪನೆ ಇಲ್ಲ, ಯಾವುದೋ ರೀತಿಯ ಕ್ಷಮಾಪಣೆಯೂ ಆಗಿಲ್ಲ. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆಯ ಅಧ್ಯಕ್ಷರುಗಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇದ್ದಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೋತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಆಪರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ, ಅವರು ಬೇಸತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕದ ಜೊತೆ ಎಷ್ಟು ಮುಗ್ಧರೋ, ಎಷ್ಟು ಸ್ವಾಭಾವಿಕ ಅಷ್ಟೇ ಕೆರಳ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಇಡೀ ಪಗಲ್ಗಾಂವ್ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ. ಏನು ಅಷ್ಟು ಅಮಾನ್ಯತೆಗೆ ಸಹಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಯಪ್ಪ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ. ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ. ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ, ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ರು. ಏನಂತ ಅವರು ಏನು ಸೋನಿ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದನ್ನು ಅನ್ಕೊಂಡಿದ್ವಿ. ಸರ್, ಈಗ ಆಲ್ರೆಡಿ ಕೆಲವು ಸಿನಿಮಾಗಳಿಗೆ ಹಾಡಿರ್ತಾರೆ, ಅಂತ ಟೀಮ್ಗಳ ಜೊತೆ ಮಾತಾಡಿದ್ರ ಹಾಡಿದ್ರೆ ಆ ಹಾಡುಗಳನ್ನ ರಿಲೀಸ್ ಮಾಡೋಕ್ಕೆ ಅವಕಾಶವಿದೆಯಾ? ಅದಕ್ಕೆ ವಿರೋಧ ವ್ಯಕ್ತ ಅಂದ್ರೆ ಏನ್ ಮಾಡ್ತೀವಿ? ಸರ್, ನಿಜ ನಾವು ಈಗ ಏನು ಕೇಳಿದರೆ ಅದಕ್ಕೆ ಇದೆ. ಈಗ ನಾವು ಎಲ್ಲ ಅವ್ರನ್ನ ಕರೀತಾ ಇದ್ವಿ, ಆಡಿಯೋ ಕಂಪನಿ ಅವ್ರನ್ನ ಕರೀತಾ ಇದ್ವಿ. ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರೀತಾ ಇದ್ವಿ. ಯಾರ್ಯಾರ್ದು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಲಂಕುಷವಾಗಿ ಪರ್ಮನೆಂಟಾಗಿ ಏನಾರ ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದನ್ನು ನಮ್ಮ ಮೈಂಡಲ್ಲಿದೆ. ಕ್ಷಮಾಪಣೆ ಏನೇ ಇದ್ರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ. ಆಯ್ತು, ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಅದು ಒಂದು ಸಂಪರ್ಕ ಮಾಡಬಹುದಿತ್ತಲ್ವಾ? ಎಂತೆಂಥದ ಸಿನಿಮಾಗಳಿಗೆ ಕರ್ಕೊಂಡ್ಬಂದು ಆಡ್ಸೋರ ಹತ್ರ ಕಾಂಟ್ಯಾಕ್ಟ್ ಇರುತ್ತೆ, ಯಾಕೆ ಮಾಡಲಿಲ್ಲ ಅಂತ? ಯಾವ ಪ್ರಯತ್ನಕ್ಕೂ ಯಾವ ಪ್ರಯತ್ನಗಳು ಮಾಡಿಲ್ಲ ಸರ್. ಪ್ರಯತ್ನ ಪಟ್ಟಿದ್ದೀವಿ ಅಂದ್ರೆ ಚೇಂಬರ್ ಅಷ್ಟೊಂದು ವೀಕ್ ಸರ್. ಕಾಂಟ್ಯಾಕ್ಟ್ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮಿಂದನೇ ಆಗಿಲ್ಲ ಅಂದ್ರೆ ಮತ್ತೆ ಕನ್ನಡಿಗರಿಗೆ ಅವ್ರು ಏನು ಸಂಪರ್ಕಕ್ಕೆ ಸಿಕ್ಕಿಲ್ಲ ಸರ್. ಮೊಬೈಲ್ ಸ್ವಿಚ್ ಆಫ್. ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿದ್ವಿ, ಹಾಗೂ ಕೆಲವು ಕೊಟ್ಟಿದ್ವಿ. ಭಾರಿ ತಪ್ಪು ಅವ್ರು ಮಾತಾಡಿರೋದು. ಸಂಪರ್ಕ ಮಾಡೋ ಸಾಧ್ಯತೆ ಇರಲಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಆಡುವಂತ ಅವಕಾಶಗಳು ಹೆಂಗಾಗುತ್ತೆ? ಈಗ ಇನ್ಸಿಡೆಂಟ್ ಆದ್ಮೇಲೆ ಸರ್, ಈಗ ಈ ಅಸಹಕಾರ ಎಷ್ಟು ದಿನ ತನಕ ಎಷ್ಟು ದಿನಗಳ ಕಾಲ ಅಂತ ಸರ್? ಅಲ್ಲಮ್ಮ, ಬ್ಯಾನ್ ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ನಿರ್ಮಾಪಕರಿದ್ದಾರೆ. ಅಲ್ಲ ಸರ್, ಈಗ ಸಭೆನಲ್ಲಿ ಏನ್ ನಿರ್ಧಾರ ಸರ್? ಅದು ಕೆಲವು ಅರ್ಥಪೂರ್ಣ ಆಗಿರುತ್ತೆ, ಅಂತವೆಲ್ಲ ತಿಳ್ಕೊಂಡ್ಬಿಟ್ರೆ ನಾವು ಅಲ್ಲ ಸರ್, ಈಗ ಸಭೆ ಸೇರಿಲ್ಲ ಸರ್. ಒಂದ್ ಸೆಕೆಂಡ್ ಅಧ್ಯಕ್ಷ
ಅಧ್ಯಕ್ಷರೇ ಒಂದ್ ಸೆಕೆಂಡ್. ಈಗ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರು, ಗಾಯಕರು ಕೂಡ ಬಂದಿದ್ದಾರೆ. ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಅಲ್ಲ ಸರ್, ಸರ್, ಈಗ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಸಿಂಗರ್ಸ್ ಅನ್ನ ಕರೆದಿದ್ದೀರಾ, ಅವ್ರು ಇಬ್ಬರೇ ಇರೋದಾ? ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇಲ್ವಾ? ಅವ್ರಿಬ್ರಿಗೆ ನಾವು ಮೀಟಿಂಗ್ ಸರ್ ಯಾವ್ದಕ್ಕೆ ಹೋಗಟ್ಟು ತೋರ್ಸಲ್ವಲ್ಲ ಸರ್ ಇಂಡಸ್ಟ್ರಿ ಅವರು? ಕರೆದಿದ್ವಿ. ಅವ್ರು ನಮ್ಮವ್ರು ಎಲ್ಲರ ಹತ್ರ ಮಾತಾಡಿದ್ದಾರೆ. ಆನ್ಲೈನ್ ಮಾತಾಡ್ಕೊಂಡು ಔಟ್ಪುಟ್ ಅವ್ರು ಹೇಳ್ತಾರೆ. ಅದಲ್ಲ ಅಸಾಕಾರ ಅಂತಂದ್ರೆ ಸರ್, ಇವತ್ತು ಸಭೆಯಲ್ಲಿ ಸಂಗೀತ ಸಂಯೋಜಕರು, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಇದೆ ಸರ್. ಹೌದು ಸರ್. ಬರೀ ಮಾತಲ್ಲಿ ಹೇಳಿದಾರ ಅಥವಾ ಒಂದು ಲೆಟರ್ ಮುಖಾಂತರ ನಾವು ಅವ್ರಿಗೆ ಅಸಹಕಾರ ಕೊಡ್ತೀವಿ? ಈಗ ಆಲ್ರೆಡಿ ಧರ್ಮವಿಷಯ ಮತ್ತೆ ಮೇಡಮ್ ಅವ್ರು ಬಿಟ್ಟರು ಬೇರೆ ಯಾರು ಬಂದಿಲ್ಲ. ಒಂದು ಹರಿಕೃಷ್ಣ ಇರ್ಬೋದು, ಅರ್ಜುನ್ ಜನ್ಯ ಇರ್ಬೋದು, ಅಜನೀಶ್ ಲೋಕನಾಥ್, ರವಿ ಬಸ್ರೂರು, ಸಾಧು ಕೋಕಿಲ್ ಅವರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ಅವ್ರು ಬಂದಿಲ್ಲ. ಅವ್ರು ಅಸಹಕಾರ ತೋರಿಸ್ತಾರೆ ಅದಕ್ಕೆ ಏನ್ ಗ್ಯಾರಂಟಿ? ಸರ್, ನಾವು ಈಗ ನಿನ್ನೆ ಈ ವಿಷಯವಾಗಿ ಮಾತಾಡಿಲ್ಲ ಕರ್ನಾಟಕ ಅಧ್ಯಕ್ಷರು ಆಗ್ಬಿಡಿ. ಅಲ್ಲ ಆಡಿಯೋ ಸಿಗಲ್ಲ ಅಲ್ಲಿ. ಅವ್ರು ಮಾತಾಡಿದ್ದು ರೆಕಾರ್ಡ್ ಆಗಲ್ಲ. ಕೇಳಿ ಸರ್. ಅವ್ರ ಅಸಹಕಾರ ತೋರಿಸ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರ್, ಈಗ ತಾನೇ ಚರ್ಚೆ ಮಾಡಿದ್ವಿ. ಅಲ್ಲ, ಸಭೆಗೆ ಬಂದಿಲ್ವಲ್ಲ ಸರ್? ಸರ್, ಅವರು ಆಲ್ರೆಡಿ ಮಾತಾಡ್ತಿದ್ರು. ಅವ್ರು ಮಾತಾಡ್ಕೊಂಡಿದ್ದಾರೆ. ಮಾತಾಡಿದ್ವಿ. ಸರ್ ಆಯ್ತು. ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್. ಇದನ್ನ ಸರ್ ತೋರಿಸಿದ್ದೀವಿ ನಮ್ಮ ಇಂಡಸ್ಟ್ರಿಯಿಂದ. ನೀವು ಯಾರು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲರಿಗೂ ಲೆಟರ್ ಮುಖೇನ ಸರ್, ಈಗ ಕ್ಷಮೆ ಕೇಳಿದ್ರು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋ ಸಾಕಷ್ಟು ಜನರ ಆಕ್ರೋಶ ಆಗಿದೆ. ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು. ಇದು ಕ್ಷಮಿಸುವಂತದ್ದಲ್ಲ, ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ, ನಮ್ಮ ಭಾಷೆಯಲ್ಲಿ ಅವರಿಗೆ ಆಡೋಕೆ ಅವಕಾಶ ಕೊಡಿ, ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ. ಇದಕ್ಕೆ ನಿರ್ಧಾರ ಏನು ಸರ್? ಇಡೀ ಇಂಡಸ್ಟ್ರಿನೇ ಬೇಡ ಅಂದಾಗ ನಾವು ಗಣ್ಯದ ಬೇಡ ಸರ್. ನಮ್ಗೆ ಯಾರಾದ್ರೂ ವ್ಯಕ್ತಿಗಳಂತವ್ರು ಕರ್ಸಿ ಅವರನ್ನ ಹಾಡು ಹೇಳ್ಸಿದ್ರೆ ಏನ್ ಸರ್, ಈಗ ಸರ್ ನಾವು ಸಾಕಷ್ಟು ಕರ್ನಾಟಕದಲ್ಲೇ ಸಾಕಷ್ಟು ಉತ್ಸವಗಳು ನಡೆಯುತ್ತೆ ಸರ್. ಹಂಪಿ ಉತ್ಸವ, ಆ ಉತ್ಸವ ಅಂತ ಸುಮಾರು ಸರಿ ಕರ್ಸಿದ್ದಿದೆ. ಅದರಿಂದೆಲ್ಲ ದೂರ ಆಗ್ಬೇಕು ಅವ್ರನ್ನ. ಯಾರಾದ್ರೂ ಕರ್ಸಿ ಅವರನ್ನ ಹಾಡು ಹೇಳ್ಸಿದ್ರೆ ಏನ್ ಕ್ರಮ? ಖಂಡಿತ ಕ್ರಮ ತಗೋತೀವಿ. ಏನ್ ಕ್ರಮ? ಅದೇ ಕ್ರಮ ಅಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ ಏನು ಈಗಾಗಲೇ ಏನು ಮೆಂಬರ್ಸ್ ಆಗಿರ್ತಾರೆ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಸರ್? ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಅವರು ಸರ್ ಸರ್, ಈಗ ಒಂದೊಂದು ಇನ್ಸಿಡೆಂಟ್ ಆದಾಗ ಚಿತ್ರರಂಗ ಯಾರೇ ಸಣ್ಣ ಕೆಲಸ ಮಾಡಿ ಬೇರೆ ಊರಿಂದ ಬಂದವರು ಅವ್ರ ನಂಬರ್, ಅವ್ರ ಡಾಟಾಗಳನ್ನೆಲ್ಲ ನೀವು ಎತ್ತಿಟ್ಕೋಬೇಕು ಚೇಂಬರ್ ಅವರು. ಖಂಡಿತ ಇದೆ ಸರ್. ಈಗ ಒಂದು ಸಂಪರ್ಕ ಸಂಪರ್ಕ ಮಾಡಕ್ಕಾಗಲ್ಲ ಅಂದ್ರೆ ಚೇಂಬರ್ ಎಷ್ಟು ಗಟ್ಟಿ ಇದೆ ಅಂತ ಯೋಚನೆ ಆಗುತ್ತೆ. ಅಲ್ಲ, ಈ ಇನ್ಸಿಡೆಂಟ್ ಅಷ್ಟು ಆದ್ಮೇಲೆ ತಾಕತ್ತಿಲ್ವಾ ಚೇಂಬರ್ಗೆ? ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಸರ್, ಈಗ ಸರ್ ಮೊನ್ನೆ ಶಿವಣ್ಣ ಅವ್ರ ಮುಂದ್ಗಡೆ ಒಂದು ಬೇಡಿಕೆ ಇಟ್ರಿ, ಇಡೀ ಇಂಡಸ್ಟ್ರಿಗೆ ಒಂದೇ ಫಿಲ್ಮ್ ಚೇಂಬರ್ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಈಗ ಇಲ್ಲಿ ತನಕ ನೋಡ್ತಾ ಇದೀವಿ, ಒಂದು ಘಟನೆಗೆ, ಒಂದು ಹೋರಾಟಕ್ಕೆ ಯಾರು ಕೂಡ ಬರಲ್ಲ, ಕಲಾವಿದರು ಬರಲ್ಲ, ನಿರ್ದೇಶಕರು ಬರಲ್ಲ. ಎಷ್ಟು ದಿನ ಆಯ್ತು ಸರ್? ಅಷ್ಟು ವರ್ಷದಿಂದ ಬರ್ತಾನೆ ಇದೀವಿ. ಒಂದು ಹೋರಾಟಕ್ಕೆ ಯಾರು ಬಂದು ದನಿ ಸೇರಿಸ್ತಾರ, ಒಗ್ಗೂಡ್ತಾರ? ಒಂದೂ ಇಲ್ಲ. ಎಷ್ಟೊಂದು ಪಡ್ಕೊಳ್ಳೋದು ಕಾವೇರಿ ಹೋರಾಟ ಬಂದಾಗ ಸರ್. ಕಾವೇರಿ ವಿಚಾರ ಬಿಟ್ಟಾರಿ ಸರ್. ಕಾವೇರಿ ವಿಚಾರ ತುಂಬಾ ದೊಡ್ಡ ವಿಚಾರ. ಅದನ್ನ ಇಲ್ಲಿ ಹೇಳಿ, ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ಹೇಳಿ. ಕಾವೇರಿ ವಿಚಾರಕ್ಕೆ ಎಲ್ಲ ಬರಲೇಬೇಕು ಅದಕ್ಕೆ. ನಾವು ಮಾಡಿದ್ವಿ. ಸರ್, ವಾಣಿಜ್ಯ ಮಂಡಳಿ ಏನೇ ಮಾಡಲಿ ಕಲಾವಿದರ ಸಂಘ ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರನೇ ಇರುತ್ತೆ ಸರ್. ಇಲ್ಲ ಸರ್, ಕಲಾವಿದರ ಸಂಘಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರನೇ ಇರುತ್ತೆ ಸರ್. ವಿಶೇಷವಾಗಿ ರಾಜ್ಲೈನ್ ಅವ್ರ ಹತ್ರ, ದೊಡ್ಡಣ್ಣವ್ರ ಹತ್ರ ಮಾತಾಡಿದ್ವಿ. ಇಷ್ಟಲ್ಲೇ ನಮ್ಮ ನಾಯಕ ನಟರಾದನು ಒಂದು ಕಡೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಸಮಸ್ಯೆ ಆದಾಗ ಮಂಡ್ಯದಿಂದ ಅಂಬರೀಷ್ ಅಣ್ಣ ಎಡಗೈಯಲ್ಲಿ ರಾಜೀನಾಮೆ ಬಿಸಾಕ್ಬಿಟ್ರು. ಈಗ ನೌಕಟ್ಟಿನ ಬಗ್ಗೆ ಹೇಳಿ ಸರ್. ಆಗ ನೌಕಟ್ಟಿದ್ದಲ್ಲ, ಆಗ ಚೆನ್ನಾಗಿದ್ರ ಈಗಿಂದ ಹೇಳಿ, ಈಗಿಂದ ಹೇಳಿ. ಕಾಲದಲ್ಲಿ ಖಂಡಿತ ಇತ್ತು, ಈಗ ಒಗ್ಗಟ್ಟು ಇಂಡಸ್ಟ್ರಿ ಇಲ್ಲ. ಸರ್, ಇಂಡಸ್ಟ್ರಿ ಕೂಡ ಒಪ್ಕೊಂಡಿದ್ದಾರೆ. ಸಾಕಷ್ಟು ಮಾತಾಡಿದ್ದಾರೆ. ಸರ್, ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ದಾರೆ ಸರ್. ಈಗೇನ್ ಸರ್ ಪ್ಲಾನ್ ಮಾಡ್ತೀರಾ ಅಂದ್ರೆ? ನಮ್ಮ ಹತ್ರ ಎಷ್ಟು ಬೈಕ್ಸ್ ಇದೆ, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ, ಚಿತ್ರೋದ್ಯಮ ಮುನ್ನಡೆಸೋರಿಲ್ಲ ಅಂತ. ಸರ್ ಹೆಲ್ತ್ ಕ್ಯಾಂಪ್ ಬರ್ತಾರೆ ಸರ್. ಸರ್ ಇಂಡಸ್ಟ್ರಿ ಬನ್ನಿ ಸರ್. ನೀವು ಹೆಲ್ತ್ ಕ್ಯಾಂಪ್ ಬಗ್ಗೆ ಮಾತ್ರ ಮಾತಾಡ್ತೀರಾ, ಬೇರೆ ಸಮಸ್ಯೆಗಳಿಗೆ ಹೇಳಿ, ಬೇರೆ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಹೆಲ್ತ್ ಕ್ಯಾಂಪ್ ಬರ್ತಾರೆ, ಕಾವೇರಿ ರೋಡ್ಗೆ ಬರಲೇಬೇಕು. ಇಷ್ಟಲ್ಲೇ ಎಲ್ಲಾರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ. ಇನ್ನೊಂದಿನ ನಾವು ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ, ಬನ್ನಿ. ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನ್ ಮಾಡ್ಬೇಕು, ಸಾರಿ ಹೇಳ್ದೆ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಚರ್ಚೆ ಮಾಡಿ ಎಷ್ಟು ದಿನ ಚರ್ಚೆ ಮಾಡ್ತಾರೆ? ಇನ್ಸಿಡೆಂಟ್ ಆಗಿ ಎಷ್ಟು ದಿನ ಆಯ್ತು? ಸರ್, ಇದೇ ಸೋನು ಬ್ಯಾನ್ ಮಾಡಿ. ಸರ್, ನಿಮ್ಮ ಅಭಿಪ್ರಾಯ ಬ್ಯಾನ್ ಮಾಡ್ಬೇಕು ಅಥವಾ ಹಿಂಗೆ ಮುಂದುವರಿಸಬೇಕು? ಸರ್,
ಮೇಡಮ್ ಒಂದು 3-4 ಡೇಸ್ ಅಲ್ಲೇ ನಿಮ್ಗೆ ಅದನ್ನ ಯಾವ ರೀತಿ ಮಾಡೋದು ಸರ್ ಈಗ ಇನ್ ಕೇಸ್ ಅವ್ರಿಗೆ ಕ್ಷಮೆ ಕೇಳಿದ್ವು ಅನ್ಕೊಂಡ್ರೆ ಒಂದು ಇದ್ದೇ ಇರುತ್ತಲ್ವಾ ಆಸ್ ಇಟ್ ಈಸ್ ಅಸಹಕಾರ. ಸರ್ ಎರಡನೇ ವಿಡಿಯೋದಲ್ಲಿ ಕ್ಷಮಾಪಣೆ ಕೇಳಿದ್ದಲ್ವ ಅವ್ರು ಯಾವ ರೀತಿ ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಕೇಳಿಲ್ಲ, ಸಮರ್ಥನೆ ಮಾಡಿದ್ದಾರೆ. ಸಮರ್ಥನೆ ಮಾಡಿದ್ದಾರೆ. ಅದೇ ಸಮರ್ಥನೆ ಮಾಡಿದ್ದಾರೆ. ಅಲ್ಲ, ಸಮರ್ಥನೆ ಮಾಡಿದ್ದಾರೆ. ಸರ್, ಈಗ ಅವ್ರಿಗೆ ಕ್ಷಮೆ ನಿರ್ದೇಶಕ ಸಂಘದ ಅಧ್ಯಕ್ಷರು ಮಾತಾಡಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ ಒಂದೇ ನಿಮಿಷ ಕ್ಲಿಯರ್ ಮಾಡ್ತೇನೆ. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರನ್ನು ಕರೆದು ಇದ್ರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡು ಅಂತ ಕರೆದು ಏನ್ ಮಾಡ್ಬೋದು ಅಂತ ಕೇಳಿದ್ರು. ನಮ್ದು ಒಂದೇ ನಿರ್ಧಾರ, ಕನ್ನಡಕ್ಕೆ, ಕನ್ನಡಿಗರಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ, ಈ ಕ್ಷಣದಿಂದಲೇ ಆ ಥರನ ಬ್ಯಾನ್ ಮಾಡಬೇಕು ಅಂತ ಕೇಳಿದ್ದೀವಿ. ನಾವು ಬೇಕಾದ್ರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಂಡಳಿಗೆ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಅವ್ರು ಮಾಡಿದ್ದು ತಪ್ಪು. ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂತ ಅವಕಾಶವನ್ನು ಕೊಟ್ಟಿದ್ದೀವಿ. ಇವತ್ತು ಕನ್ನಡಕ್ಕೇನೆ ಅವಮಾನ ಮಾಡ್ತಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ವಿಶ್ವನಾಥ್ ಸರ್, ಈಗಾಗಲೇ ಹಾಡಿಸಿರುವಂತ ಸಿನಿಮಾ ಟೀಮ್ಗಳಿಗೆ, ಡೈರೆಕ್ಟರ್ಗಳಿಗೆ ನೀವು ಹೆಂಗೆ ಕ್ರಮ ತಗೊಳ್ಳೋಕೆ ಸಾಧ್ಯ ಇದೆ? ಇಲ್ಲ, ಅದು ಈಗ ನಾವು ಏನಂದ್ರೆ ಚೇಂಬರ್ ಏನು ನಮ್ಮ ಇಶ್ಯೂ ಆದಾಗ ಆಟೋಮೆಟಿಕ್ ಅದನ್ನ ಪ್ರಮೋಷನ್ ಬಳಸ್ಕೊತಾರೆ, ಮತ್ತೆ ಸಾಂಗ್ ರಿಲೀಸ್ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತೀವಿ? ಇಲ್ಲ ಸರ್, ಮಾಡಕ್ ಬರಲ್ಲ. ಅದು ಹಂಗೆ ಬರಲ್ಲ. ಈಗ ಅದಕ್ಕೆ ಮುಂದಿನ ನಿರ್ಧಾರ ತಗೋತಾರೆ. ಬಟ್ ಈಗಿನಿಂದಲೇ ಆ ಆ್ಯಪ್ ಅನ್ನು ಬ್ಯಾನ್ ಮಾಡ್ತಾರೆ. ಆ ಆ್ಯಪ್ ಆಡೋಂಗಿಲ್ಲ, ಏನಿಲ್ಲ. ಆ ಧೈರ್ಯ ಇದೆ. ವಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಗೊಳ್ತಾರೆ ಅನ್ನೋ ಧೈರ್ಯ ನಮ್ಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಮಾತಾಡ್ಕೊಂಡು ಬಂದು ಅವ್ರು ಅದನ್ನೆಲ್ಲ ವರದಿಯನ್ನು ಕೊಟ್ಟಿದ್ದಾರೆ. ಸರ್, ಅದಕ್ಕೆ ನೀವು ಸರ್, ಸಂಗೀತ ನಿರ್ದೇಶಕರು ಕೂಡ ಆಡಿಯೋ ಸಂಸ್ಥೆಗಳು ಕಡೆಯಿಂದಲೂ ಕೂಡ ಒಂದು ಡಿಮ್ಯಾಂಡ್ ಇರುತ್ತೆ. ನಿಮ್ಮ ಗಾಯಕರಿದ್ರಷ್ಟೇ ನಾವು ನಿಮ್ಮ ಆಡಿಯೋ ರೈಟ್ಸ್ ನ ತಗೋತೀವಿ ಅಂತ. ಅದೆಲ್ಲ ಚರ್ಚೆ ಆಗಿದೆ. ಸಲಹೆಯನ್ನು ನೀವೀಗ ಆಡಿಯೋ ರೈಟ್ಸ್ ಆಡಿಯೋ ಕಂಪನಿಗಳು ಕೂಡ ಕೊಡಬೇಕಾಗುತ್ತೆ. ಖಂಡಿತ ಸರ್, ಅದಕ್ಕೆ ಅವ್ರನ್ನೆಲ್ಲ ಕರೆಸ್ತಾ ಇದ್ವಿ. ಹೌದು, ಒಂದ್ ರೌಂಡ್ ಮಾತಾಡಿದ್ವಿ. ಇಲ್ಲಾಂದ್ರೆ ಕೆಲವು ಆಡಿಯೋ ಸಂಸ್ಥೆಗಳು ಸ್ವಾಮಿ ನಿಗಮ ಬೇಕು, ಈಗ ಲಹರಿ ವೇಲು ಅವರು ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ದಾರೆ. ಡಿಮ್ಯಾಂಡ್ ಇರುವಂತದ್ದು ಅದು ಬಿಟ್ಟು ಬೇರೆ ಆಡಿಯೋ ಸಂಸ್ಥೆಗಳು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ನಿಮ್ಗೆ? ಖಂಡಿತ ಪ್ರತಿಯೊಂದು ಹೇಳಿದ್ದಾರೆ. ನೀವೇನ್ ತೀರ್ಮಾನ ತಗೊಂತೀರ ಅದನ್ನ ನಾವು ಭದ್ರಾಗಿರ್ತೀವಿ ಅನ್ನೋದು ಹೇಳಾಗಿದೆ. ಅಂತಾನೆ ಹೇಳಿದ್ರು. ಏನ್ ಹೇಳಿದೆ ಸರ್? ನೀವು ಬಾಕಿ ಸಂಸ್ಥೆಯಿಂದ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ಬದ್ಧವಾಗಿರ್ತೀವಿ ಅನ್ನೋ ಮಾತು ಅವರಿಂದ ಬಂದಿದೆ. ಈಗ ಇವರು ಕೇಳಿದ್ದಾರೆ, ಆನ್ಲೈನ್ ಅಲ್ಲಿ ಮಾತಾಡ್ತಾರೆ. ಧರ್ಮ ಅವರು ಕೇಳಿ. ಯಾರಂತ ಸಾಕು ಆರಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ, ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್. ಕಂಪ್ನಿಯವ್ರ ಹತ್ರ ಆಮೇಲೆ ಹೋಗ್ತೀವಿ ಆರಿಸಿದ್ಮೇಲೆ ಅವ್ರ ಹತ್ರ ನಾವು ಮಾತಾಡ್ತೀವಿ. ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಏನಾಗಿದೆ, ಅವ್ರ ಅಸೋಸಿಯೇಷನ್ ಏನ್ ಚರ್ಚೆ ಇದೆ ಅವ್ರು ಹೇಳ್ತಾರೆ. ಸರ್, ನೀವು ಸ್ವಲ್ಪ ಈ ಕಡೆ ಬನ್ನಿ ಸರ್. ಈ ಕಡೆ ಅಷ್ಟೇ, ಅವ್ರು ಇನ್ನೊಂದು ಸ್ವಲ್ಪ ಈ ಕಡೆ ಬನ್ನಿ. ಓಕೆ, ಫಸ್ಟ್ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಸ್ವಲ್ಪ ಜೋರಾಗಿದೆ ಸರ್. ಓಕೆ, ಫಸ್ಟ್ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಬೇರೆ ಯಾರು ಬಂದಿಲ್ಲ, ಇಲ್ಲಿ ಸಂಗೀತ ನಿರ್ದೇಶಕರು ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಹೌದು ಸರ್. ಈ ವಿಷಯ ನಡೆದ ಮೇಲೆ ನಾನು ಪ್ರವೀಣ್ ಸರ್ ಮತ್ತೆ ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಇದರ ನಡೆದಕ್ಕೆ ಇದಕ್ಕೆ ಯಾವ ತರ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿದಾಗ ಅವರು ನಮ್ಮ ಅಸೋಸಿಯೇಷನ್ ನಾವೆಲ್ಲ ತರ ಡಿಸ್ಕಸ್ ಮಾಡಿ ನಮ್ಮ ಅಧ್ಯಕ್ಷರು ಸಾಧು ಕೋಕಿಲ್ ಅವರಿದ್ರು, ಹರಿಕೃಷ್ಣ ಅವರು ಸೇರಿದಂತೆ ಎಲ್ಲ ಹತ್ರನೂ ಮಾತಾಡಿದ್ದೀವಿ. ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬರಕ್ ಆಗ್ಲಿಲ್ಲ. ಆದ್ರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಸೆಕ್ರೆಟರಿ ಆಫ್ ಅಸೋಸಿಯೇಷನ್ ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನ್ ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಪಿನಿಯನ್ ಏನಂತಂದ್ರೆ, ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು. ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರು ಇದನ್ನ ಎನ್ಕರೇಜ್ ಮಾಡ್ಬೋದು. ಬರೀ ನಾವು ಅವ್ರಿಗೆ ನಾನ್ ಕೋಪರೇಷನ್ ಕೊಟ್ಟರೆ ಸಾಲದು. ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಪರೇಷನ್ ಮಾಡೋದು. ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ, ಆಡಿಯೋ ಕಂಪ್ನಿ ಅವ್ರ ಪ್ರೆಷರ್ ಇರುತ್ತೆ. ಮತ್ತೆ ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡ್ಬೇಕು ಅನ್ನೋದು ಡಿಸಿಷನ್ ಮೇನ್ಲಿ 4 ಜನದ ಇರುತ್ತೆ. ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ, ಡೈರೆಕ್ಟರ್ ಡಿಸಿಷನ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಸೇರೋ ಡಿಸಿಷನ್ ತಗೊಂಡಿರ್ತಾರೆ. ಇದೆಲ್ಲ ಆದ್ಮೇಲೆ ಆಡಿಯೋ ಕಂಪ್ನಿ ಒಂದು ಡಿಸಿಷನ್. ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂದ್ರೆ ಆಗಲ್ಲ. ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು. ಅದನ್ನ ತಗೊಳ್ಳೋಣ ಅಂತ ನೀವು ಬರಕ್ಕೆ ಒಂದು 10 ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವುಗಳು ಅದನ್ನ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿ ಚೇಂಬರ್ ಕಡೆಯಿಂದ ಏನ್ ಫೈನಲ್ ಡಿಸಿಷನ್ ತಗೊಂತಾರೆ, ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನ ನಾನ್ ಕೋಪರೇಷನ್ ಇದರಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇದರಲ್ಲಿ ತಡವಾಯಿತು ಅನ್ನೋದನ್ನ ನಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೇನೇ ಇವತ್ತು
ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಅವರು ಹೇಳಿದ್ರು, ಅವರೆಲ್ಲರ ಜೊತೆ ಒಕ್ಕರನ್ನ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಬೇಷರತ್ತು ಕ್ಷಮಾಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲೇ ಕೂಡ ನಮಗೆ ಕೊಟ್ಟಿದ್ದಾರೆ. ನಿಷೇಧ ಏರ್ಲೇಬೇಕು, ಅದನ್ನ ಯಾವುದೇ ಕಾರಣಕ್ಕೂ ಬರಕ್ ಬಿಡಬಾರ್ದು ಅಂತ. ಇದಾದ ಮೇಲೆ ಇನ್ನೂ ಒಂದು ವಿಚಾರನೂ ಕೊಟ್ಟಿದ್ದಾರೆ ನನಗೆ ಇವತ್ತು ಬೆಳಗ್ಗೆ. ಈಗ ಇದರಲ್ಲಿ ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಸಂಘಟನೆಯವರು ಪ್ರತಿಭಟನೆ ಮಾಡೋ ಟೈಮಲ್ಲಿ ಅಲ್ಲಿಗೆ ನಮ್ಮಿಬ್ಬರನ್ನು ಕೂಡ ಕರೆದಿದ್ರು. ನಾವು ಹೋಗಕ್ಕೆ ಸ್ವಲ್ಪ ತಡವಾಯ್ತು. ನಾನು ಹೋಗ್ಬಿಟ್ಟು ಬಂದೆ, ಇದನ್ನ ಮುಗಿಸ್ಕೊಂಡು ಅವ್ರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ. ಅವ್ರು ಏನ್ ಹೇಳ್ತಾರೆ, ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಾಗದ ಬರೀರಿ. ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು, ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು ಬೇರೆ ಯಾವುದೋ ಇವೆಂಟ್ ಬಂದ್ರಲ್ಲ ಮೊನ್ನೆ, ಆ ಥರ ಇವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒಂದು ಒತ್ತಡವನ್ನ ಕರೀಲೇಬಾರ್ದು ಅನ್ನೋದನ್ನ ನೀವು ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನ ಕೊಟ್ಟು, ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನ ಕೊಟ್ಟು, ಎಷ್ಟೋ ಸರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಇವೆಂಟ್ಗಳಲ್ಲಿ, ಸರ್ಕಾರನೂ ಕೂಡ ಕರೆದಿದೆ. ಸರ್ಕಾರಕ್ಕೆ ಮನದಟ್ಟಾಗ ಹಾಗೆ ತಾವು ಕಾಗದವನ್ನ ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು, ಸಿನಿಮಾಗಳಷ್ಟೇ ಅಲ್ಲ ಪ್ರೈವೇಟ್ ಈವೆಂಟ್ ಅನ್ನು ಕೂಡ ಅವರು ಹಾಡುಗಳನ್ನ ಹಾಡಿಸಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ. ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಹೇಳಿದ್ರೆ ತಡ ಆಯಿತು, ಎಲ್ಲರೂ ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಮತ್ತೆ ಹಾಗೇನೇ ಆಡಿಯೋ ಕಂಪನಿಯವ್ರ ಜೊತೆನಲ್ಲೂ ಕೂಡ ಆಲ್ರೆಡಿ ಲಹರಿ ವೇಲು ಅವರು ಮಾತಾಡಿದ್ದಾರೆ. ಇನ್ನು ಬಹಳಷ್ಟು ಜನ ಆಡಿಯೋ ಕಂಪನಿಯವ್ರ ಜೊತೆನಲ್ಲೂ ಕೂಡ ಮಾತಾಡ್ತಾ ಇದ್ದೀವಿ. ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತೀರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥದ್ದನ್ನ ದೂರವಾಣಿ ಮೂಲಕ ನಮ್ಮ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಅಧ್ಯಕ್ಷರ ಜೊತೆನಲ್ಲಿ ಮಾತಾಡಿದ್ದಾರೆ. ನನ್ನ ಜೊತೆಲೂ ಕೂಡ ತುಂಬಾ ಜನ ಮಾತಾಡಿದರು. ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಷರತ್ತು ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ. ಹಾಗೇನೆ ಮುಂದೆ ಅವರು ಬೇಷರತ್ತು ಕ್ಷಮೆ ಯಾಚನೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಉಮೇಶ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು, ಅವ್ರು ಕ್ಷಮೆ ಕೇಳಬೇಕಾಗಿದ್ರೆ ಮೊನ್ನೆ ವಿಡಿಯೋದಲ್ಲೇ ಕೇಳಬೇಕಾಗಿತ್ತು. ಅಷ್ಟು ಅಂದ್ರೆ ಅವರಿಗೆ ಜ್ಞಾನ ಇದ್ದಿದ್ರೆ. ಸೊ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರೆ ಅದರಿಂದ ಲಾಭ ಕಲಿಸ್ಬೇಕಲ್ವಾ ನೀವು? ಒತ್ತಡದ ತೀವ್ರತೆ ಏನ್ ಒತ್ತಡ ಸರ್? ಒತ್ತಡದ ತೀವ್ರತೆ ಏನ್ ಬೇಕಾದ್ರೂ ಮಾಡಿಸ್ತದೆ. ಒಬ್ಬ ಮನುಷ್ಯನಿಗೆ 1 ನಿಮಿಷ 2 ನಿಮಿಷ ಒತ್ತಡ ಇರುತ್ತೆ, 4 ದಿನ 5 ದಿವಸ ಒತ್ತಡ ಇರಲ್ಲ. ಅದು ನೀವು ಕನ್ಸಿಡರ್ ಮಾಡ್ಲೇಬೇಕು ಸರ್. ಈಗ ಇವತ್ತಿನ ಒಂದು ತೀರ್ಮಾನ, ಒಂದು ಹಂತದ ತೀರ್ಮಾನ ಆಗಿದೆ ಸರ್. ಅಲ್ಲ, ಇದು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ರೀತಿ ತೀರ್ಮಾನ ಆಗುತ್ತಿದ್ದು ಅವ್ರು ಕ್ಷಮೆ ಕೇಳ್ತಾರೆ, ಯಾರೋ ಒಂದಷ್ಟು ದಿನಗಳಿಗೆಲ್ಲ ಹಂಗೆ ಮಾಡಬೇಕು. ನಿರ್ಮಾಪಕರು ನಮ್ಮ ಉದ್ದೇಶ ಕನ್ನಡಿಗರ ಆಕ್ರೋಶ ಏನಿದೆ ಅದಕ್ಕೆ ಸರಿಯಾಗಿ ನಿರ್ಮಾಪಕರು ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನವನ್ನ ಪ್ರತಿಯೊಬ್ಬರು ಪಾಲಿಸ್ತಾರೆ ಮುಂದಿನ ದಿನಗಳಲ್ಲಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮಗಳ ಮೂಲಕನೇ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದ್ದಾವೆ. ನಾವು ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲೆಂಟ್ ಯಾರಿದ್ದಾರೆ ಅನ್ನತಕ್ಕಂಥದ್ದು ಶೋಧನೆಯೂ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ. ಸೊ ಇದನ್ನ ಅವ್ರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಮಾಡಲ್ಲ. ಕನ್ನಡ ಚಿತ್ರರಂಗಕ್ಕೆ ಹೇಳ್ತಾ ಇದ್ದೀರಾ, ಅದು ಯಾವಾಗ ಅಂತ? ಮುಂದಿನ ದಿನಗಳಲ್ಲಿ ಅಂದ್ರೆ 3 ತಿಂಗಳಾದ್ರೂ ಆಗ್ಬೋದು, 6 ತಿಂಗಳಾದ್ರೂ ಆಗ್ಬೋದು. ಆಸ್ ಇಟ್ ಈಸ್ ನಾನ್ ಕೋಆಪರೇಷನ್ ಮೇಡಮ್. ಸರ್ ಅಸಹಕಾರ ಸರಿ ಸರ್, ಇಷ್ಟು ದಿನ ಆದ ನಾವು ಕೇಳ್ತಾರೆ ಅಷ್ಟೇ. ಒಂದು ವಿಡಿಯೋ ಮಾಡ್ತಾರೆ, ಕ್ಷಮೆ ಕೇಳ್ತಾರೆ. ಸರ್ ನೀವು ಕೇಳ್ತಾರೆ ಕೇಳಿ ಸರ್. ಈಗ ಪ್ರಶ್ನೆ ಏನ್ ಗೊತ್ತಾ, ಅಸಹಕಾರ ಸರಿ ಎಷ್ಟು ದಿನ ಅನ್ನೋದು ಅದು ಮುಖ್ಯ. ನಾಳೆ ಕ್ಷಮೆ ಕೇಳ್ಬಿಟ್ರೆ ಸರ್ ಪರಿಸ್ಥಿತಿ ಏನು ಸರ್? ಪರಿಸ್ಥಿತಿ ನಿಮ್ಮ ಪ್ರಕಾರ ಅವ್ರಿಗೆ ಅಸಹಾಯಕಾರ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಏನು ಮಾಡಕ್ಕಾಗಲ್ಲ ಸರ್. ಒಂದ್ ಸೆಕೆಂಡ್, ಈಗ ಕೇಳ್ತಿದ್ರು ಅವ್ರು ಕ್ಷಮೆ ಕೇಳಬೇಕು ಅನ್ನೋದು, ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂದ್ರೆ ಅಸಹಕಾರ ಕೊಡ್ಬೇಕು ಅಂತ. ಅಸಹಕಾರ ಅಂತ ಒಂದು ಅವಧಿ ಅಂತ ಕೊಡ್ಬೇಕು. ಅವ್ರ ಪಾಠ ಕೇಳಿದಂಗೆ ನಾಳೆ ಕ್ಷಮೆ ಕೇಳಿದ್ರೆ ಬಿಟ್ಬಿಡ್ತೀರಾ? ನಾಳೆ ಬಿಟ್ಬಿಡ್ತೀರಾ? ಒಂದ್ ನಿಮಿಷ, ಅಸಹಕಾರ ಬಂದು ಬ್ಯಾನ್ ಅನ್ನೋದೇನು ಎಲ್ಲ ಒಂದೇ. ಆದ್ರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನೋ ಪದಗಳನ್ನ ಬಳಸೋದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕಾನೂನಿಗೆ ಮಾತ್ರ. ಯಾವುದೇ ಒಬ್ಬ ಸಂಘಟನೆಗಾಗಲಿ ಅಸಹಕಾರ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಬ್ಯಾನ್ ಅನ್ಕೊಳ್ಳಿ. ಸರ್ ಬ್ಯಾನ್ ಅಸಹಕಾರ ಪ್ರಶ್ನೆ ಮುಗೀತು. ನೀವು ಅಸಹಕಾರ ತೋರಿಸಿ ಇದನ್ನ ಒಪ್ತೀವಿ. ನಮ್ಮ ಉದ್ದೇಶ ಇಷ್ಟೇನೆ, ಒಂದ್ ಕ್ಷಮೆ ಕೇಳ್ಬಿಟ್ರೆ ಹಂಗಾರೆ ಮತ್ತೆ ಏನ್ ಲಾಭ? ಮುಂದೆ ತೀರ್ಮಾನ ಮತ್ತೆ ತೀರ್ಮಾನ ಮಾಡಿದ್ದೀವಿ.
ಎಲ್ಲ ರೆಕಾರ್ಡಿಂಗ್ ಕಂಪನಿಯವ್ರನ್ನು ಕೂಡ ಕರೆಸ್ತಾ ಇದೀವಿ. ಈಗ ತಾವೇನ್ ಕೇಳಿದ್ರಿ, ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರನ್ನೂ ಎಲ್ಲಾರನ್ನೂ ಕರೆಸ್ತಾ ಇದೀವಿ. ಹಾಗೇನೆ ಈಗ ರೆಡಿ ಆಗಿರ್ತಕ್ಕಂಥದ್ದನ್ನ ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಅದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ. ಕಾಲಾವಕಾಶ ಇನ್ನೆಷ್ಟು ಬೇಕು, ಎಷ್ಟು ದಿವಸ ಬೇಕು? ಇನ್ನೊಂದು ವಾರದಲ್ಲೇ ಮಾಡ್ತೀವಿ. ಸಂಗೀತ ನಿರ್ದೇಶಕರು ಒತ್ತಡ ಆಗ್ತಾವ್ರ ಸರ್, ಏನಂತ ಬೇಕೇ ಬೇಕು ಅವರು ಅಂತ. ಆ ಸಂಗೀತ ನಿರ್ದೇಶಕರು ದೂರ ಇಡಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ. ಅಲ್ಲ, ಒತ್ತಡ ಹಾಕಿದಾರ? ನೀವು ಹೇಳಿದ್ರೆ ಫ್ಯಾನ್ ಹೊಸಾಕರ ಇದು ಊಹಾಪೋಹಗಳಿಗೆ, ಕಲ್ಪನೆಗಳಿಗೆ ಬೇಡ. ಅವಕಾಶ ನೀವು ನೋಡಿದ್ರೆ 24/7 ನೋಡಿದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ, ಯಾವಾಗ ನಾನು ಮಿಡ್ 2015 2020 ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚು ಅವಕಾಶ ಸಿಗ್ತಾ ಇದೆ. ಅವಕಾಶ ಕೊಡ್ತಾ ಇರೋದು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಅಲ್ವಾ ಸರ್? ಅವಕ್ಕೆಲ್ಲ ಮೂಲ ಕಾರಣಭೂತರು ನೀವೇ ಮಾಧ್ಯಮದವರು. ಹೌದು, ಅಲ್ಲ, ನೀವು ಮಾಧ್ಯಮದ ಮೂಲಕ ಹೊಸ ಇವರು ಯಾರು ರಚನೆಗಳು ಹೊರಗಡೆ ಬರ್ತಾ ಇದ್ದಾವಲ್ಲ, ಸೊ ಅದಕ್ಕೆ ಮಾಧ್ಯಮದವರಿಗೆ ಬಹುತೇಕ ಥ್ಯಾಂಕ್ಸ್ ಜೀವನ ಪರ್ಯಂತ ಹಾಕಿ ಸರ್, ಘೋಷಣೆ ಮಾಡ್ಬಿಡಿ ಜೀವನ ಜೀವನ ಪರ್ಯಂತ. ಪರ್ಯಂತ ಇರಲ್ವಾ ಸರ್ ಹಂಗಿದ್ರೆ? ಎಲ್ಲ ಇದನ್ನ ಯಾವಾಗ ನಾಳೆ ನಾವಿರ್ತೀವೋ ಇದು ಅನ್ನೋದನ್ನ ಹೇಳಕ್ಕಾಗಲ್ಲ ಮೇಡಮ್. ಜೀವನ ಪರ್ಯಂತ ಎಲ್ಲ ಸರ್, ಅಸಹಕಾರ ಅಂದಲ್ಲ, ಮುಗಿಸಿ ಸರ್. ಕೊನೆ ತನಕ ಅಂದ್ರೆ ಮುಂದಿನ ದಿನಗಳಲ್ಲಿ ಸೋನು ನಿಗಮ್ ಅವರು ಇಲ್ಲೇ ಇದ್ರು ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಹಾಡ್ಸ್ಕೊತೀವಿ. ಅವ್ರ ಅಸಹಕಾರ ಯಾವತ್ತು ಮುಂದುವರಿಯುತ್ತೆ ಅನ್ನೋದು ಯಾಕೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ? ಇಲ್ಲ, ನಾವು ಈ ವಾರದಲ್ಲಿ ಅದೊಂದು ತೀರ್ಮಾನಕ್ಕೆ ಬಂದೇ ಬರ್ತೀವಿ, ಮಾಡೇ ಮಾಡ್ತೀವಿ. ಈ ಘಟನೆ ಮರೆಯೋರ್ಗೂ ಅಸಹಕಾರನ ಅಥವಾ ಮುಂದಿನ ದಿನಗಳವರೆಗೂ ಇದು ಮುಂದುವರಿಯುತ್ತೆ? ಮರೆಯೋವರೆಗೂ ಅಂದ್ರೆ ನೀವು ಬಿಡ್ತೀರಾ ಸರ್? ಮರೆಸ್ಬೇಡಿ ನಮಗೆ. ಮರೆಸ್ಬೇಡಿ, ನಾವು ಮರೆಯಲ್ಲ. ಸರಿ ಸರ್, ಬುದ್ಧಿವಂತ ಒಂದ್ ನಿಮಿಷ ವಿಡಿಯೋ ಅಂದ್ರೆ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಅಂತ ಹೇಳ್ತಾರ. ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅಂದ್ರೆ ಕ್ವಶನ್ ಮಾರ್ಕ್ ಇಟ್ಕೊಂಡು ಈ ಸಭೆ ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ ಮೇಡಮ್, ಇಲ್ಲಾಂದ್ರೆ ಬ್ಲಾಂಕ್ ಬಿಟ್ಬಿಡಿ. ಅವ್ರು ಬೇಕು ಅಂತ ನೀವು ಹೇಳ್ದಂಗೆ ಇಲ್ಲ, ಆ ಕಡೆ ಅದೇನ ಹೇಳಕ್ ಸಾಧ್ಯ ಇಲ್ಲ. ಯಾರು ಅನಿವಾರ್ಯ ಇಲ್ಲ, ಚಿತ್ರರಂಗಕ್ಕೆ ಯಾರು ಅನಿವಾರ್ಯತೆ ಇಲ್ಲ. ನಿರ್ಧಾರ ಪಡಿಸಕ್ಕೆ ಏನ್ ಸಮಸ್ಯೆ ಅಂತ ನಿರ್ಧಾರ ಈ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ. ಆಸ್ ಇಟ್ ಈಸ್ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಅಸಹಕಾರದ ನಿರ್ಧಾರ ಆಗಿದೆ. ಸಭೆಯಲ್ಲಿ ಯಾರನ್ನ ಇನ್ವೈಟ್ ಮಾಡ್ತೀರಾ? ಆಡಿಯೋ ಕಂಪನಿಯವರು, ಮ್ಯೂಸಿಕ್ ಡೈರೆಕ್ಟರ್ಸ್, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ರನ್ನಿಂಗ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅನುಮೋದನೆ ತಿಳ್ಕೊಬೇಡಿ, ಈಗ ಎಲ್ಲರೂ ನಮ್ಮ ಒಪಿನಿಯನ್ ಏನಾಗಿತ್ತು ಅದನ್ನ ಯಾಕೆ ಗಾಳಿ ತೋರ್ಬಿಟ್ರಿ ಮತ್ತೆ ಕರೆಯಲಿಕ್ಕೆ ಈ ಕ್ಷಣದಿಂದ ಬ್ಯಾನ್ ಆಗ್ಬೇಕು ಅಂತ ನಾವು ಹೇಳಿದ್ದೇವೆ. ನೀವಲ್ಲರಿ, ನಾವು ಹೇಳಿದ್ದು ನೀವಲ್ಲ, ನಮ್ಮ ಬೇಡಿಕೆ, ನಮ್ಮ ಬೇಡಿಕೆ ಎಲ್ಲರೂ ಹೇಳಿದಾರಲ್ಲ. ಈಗ ಎಲ್ಲ ಈಗ ಎಲ್ಲ ಹೇಳಿದಾರ, ನೀವು ಯಾಕೆ ಅದನ್ನ ಕಡೆಗಣಿಸ್ತೀರಿ ಅಂತ ನಾವು ಕೇಳ್ತೇವೆ. ಎಲ್ಲ ಎಲ್ಲರೂ ಕಡೆಗೆ ತಗೋಬೇಕಲ್ಲ. ಇರಿಸಿ ಸರ್, ಇವತ್ತು ನಾವು ಇದನ್ನ ಹೀಗೆ ಗಾಳಿಗೆ ತೂರ್ಬಿಟ್ರೆ ನಮಗೆ ಇನ್ನಷ್ಟು ಅವಮಾನ ಎಲ್ಲರೂ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಅವ್ರನ್ನ ಮೀಟಿಂಗ್ ಕರೆದ್ರಿ, ನಮ್ಮ ಹತ್ರ ಸಜೆಷನ್ ಕೇಳಿದ್ರಿ, ನೀವು ಆ ಮಾತನ್ನ ಬಿಟ್ಟೇ ಬಿಟ್ರಿ. ನಿಮ್ಮನ್ನೇನು ಅದೇ ಸರ್, ಎರಡನೇ ಮಾತಿಂದ ಈಗ ನೀವು ಮಾಡ್ರಿ. ಓಕೆ ಅಣ್ಣ, ಯಾವ್ದಾರ ಕ್ವಶನ್ ಇದೆಯಾ? ಇಲ್ಲ ನಿರ್ದೇಶಕರ ಸಂಘ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ, ನೀವು ಮಾಡ್ತಾ ಇಲ್ಲ. ಇನ್ನೇನು ಕ್ವಶನ್ ಇದೆ? ನಿಮ್ಮಲ್ಲೇ ಒಬ್ಬ ಅಭಿಪ್ರಾಯ ತಗೊಂಡಿದ್ದೀವಿ. ಆಗಲೇ ಹೇಳಿದ್ವಲ್ಲ ಸರ್, ನಮ್ಮ ಅಭಿಪ್ರಾಯ ಅದೇ ಇದೆ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಅದೇ ಇದೆ. ಅಸಹಕಾರ ಅಂತ ಯೂಸ್ ಮಾಡ್ತೀರಾ? ನಮ್ಮ ಅಭಿಪ್ರಾಯನೂ ಕೂಡ ಅದೇ ಇದೆ. ನಮ್ಮ ಅಭಿಪ್ರಾಯನೂ ಅದೇ ಇದೆ. ಜಗಿಂಗ್ ಕನ್ನಡ ಹಾಡುಗಳನ್ನ ಮಾತ್ರ ನಾವು ಬ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರಲ್ವಾ? ಒಂದು ವೇಳೆ ಸೋನು ನಿಗಮ್ ಮಾಡಿರುವಂತ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗೋದಕ್ಕೆ ಅವಕಾಶ ಕೊಡ್ತೀರಾ? ಸೋನು ನಿಗಮ್ ಅವರು ಆಡಿರುವಂತ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡದಲ್ಲಿ ಬಿಡ್ತೀರಾ? ಸೋನು ನಿಗಮ್ ಬೇರೆ ಭಾಷೆಯಲ್ಲಿ ಆಡಿರ್ತಾರೆ ನೋಡಿ ಸರ್ ಸಾಂಗ್ಗಳು, ಆ ಚಿತ್ರದ ಆ ಒಂದು ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಅವಕಾಶ ಕೊಡ್ತೀರಾ? ಅದಕ್ಕೇನು ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ ಸರ್. ಅದನ್ನ ಏನ್ ಮಾಡಬೇಕು ಅದನ್ನ ನಾವು ಫೈನಲ್ ಆಗಿ ಮಾತಾಡ್ತೀವಿ. 5 ವರ್ಷ ಸರ್ಕಾರ ಇನ್ಯಾವ ಚರ್ಚೆ ಆಗುತ್ತೆ?
ಸೌತ್ ಇಂಡಿಯಾಗೆ ಸರ್ ನಾವ್ ಹೇಳಿದೀವಿ ಮಾಡಿಸ್ಕೊಲ್ಲ ಅಂತ ನಾನು ನನ್ನ ಇನ್ ಮುಂದೆ ಅವತ್ತು ಆಡ್ಸಲ್ಲ. ಸೂಪರ್ ನಿರ್ಧಾರ ಅಂದ್ರೆ ನೋಡಿ, ನಮ್ಮ ನಿರ್ದೇಶಕರ ಸಂಘನೂ ಕೂಡ ತೀರ್ಮಾನ ತಗೊಂಡಿದೆ. ಹೌದು, ಸರ್. ನಿರ್ಮಾಪಕರ ಸಂಘ ಯಾಕ್ ತಗೊಳ್ತಾ ಇಲ್ಲ? ನಿರ್ಮಾಪಕರ ಸಂಘ ವೈಯಕ್ತಿಕವಾಗಿ ನಿರ್ದೇಶಕರೇ ಬೇಡ ಅಂತ ನಾವೇ ಅವ್ರ ಜೊತೆ ನಾವಿರ್ತೀವಿ. ಅವ್ರನ್ನ ನಾವು ಆಡ್ಸೋದು ಬೇಡ ಅಂತ ಒಂದೇ ಅಭಿಪ್ರಾಯ ಆಗಿದೆ. ಪ್ರವೀಣ್ ಸರ್